ಬಾಬಾ ರಾಮದೇವ್ ಬೇಡಿಕೆ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಾಬಾ ರಾಮದೇವ್ ಅವರ ಬೇಡಿಕೆ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಬಾರ ಕೆಲವು ಬೇಡಿಕೆ ದೇಶ ವಿಭಜನೆ ಮಾಡುತ್ತೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪವಿತ್ರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಬಾಬಾ ರಾಮದೇವ್ ಅವರ ಬೇಡಿಕೆ ಕುರಿತಂತೆ ಇವತ್ತು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಏನ್ ಹೇಳಿದ್ರು? ಖಂಡಿತವಾಗಿಯೂ ಸೌಮ್ಯ, ಒಂದು ಭ್ರಷ್ಟಾಚಾರದ ವಿರುದ್ಧ ಕುಂಭಕರ್ಣ ನಿದ್ದೆಯಲ್ಲಿದ್ದಂತಹ ನಮ್ಮ ದೇಶವನ್ನ ಬಡಿದೆಬ್ಬಿಸಿದಂತ ಅಣ್ಣಾ ಹಜಾರೆ ಹೋರಾಟ ಏಪ್ರಿಲ್ ತಿಂಗಳಲ್ಲೇ ಒಂದು ಎರಡನೇ ಬಾರಿ ಒಂದು ರೀತಿಯ ಹೋರಾಟ ವ್ಯಾಪಕವಾಗಿ ಹರಡ್ಕೊಂಡಿತ್ತು. ಕುಂಭಕರ್ಣ ನಿದ್ದೆಯಲ್ಲಿಂದ ಜನ ಎಚ್ಚೆತ್ಕೊಂಡ್ರು. ಭ್ರಷ್ಟಾಚಾರದ ವಿರುದ್ಧ ಒಂದು ರೀತಿಯ ಬಂಡಾಯವೇ ಇಡೀ ಜನತೆಯಲ್ಲಿ ಮೂಡಿತ್ತು. ಆದ್ರೆ ಸದ್ಯ ಈ ಮೊನ್ನೆಯಷ್ಟೇ ಬಾಬಾ ರಾಮದೇವ್ ಅವರು ಒಂದು ರೀತಿಯ ಹೋರಾಟದ ಗತಿಯನ್ನೇ ಬದಲಾಯಿಸಿದ್ರು ಅಂತಾನೆ ಹೇಳ್ಬೋದು. ಕಪ್ಪು ಹಣ ಮರಳಿ ಬರಬೇಕು, ಜೊತೆಗೆ ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಇವತ್ತು ಸಂತೋಷ್ ಹೆಗಡೆ ಹೇಳೋ ಪ್ರಕಾರ ಭ್ರಷ್ಟಾಚಾರದ ವಿರುದ್ಧ ಏನು ಇವರು ಕ್ರಮ ಕೈಗೊಂಡಿದ್ದಾರೆ ಬಾಬಾ ರಾಮದೇವ್, ಅದು ಸ್ವಾಗತಾರ್ಹವೇ. ಆದ್ರೆ ಅವರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ, ಒಂದು ರೀತಿ ಹಿಂದಿ ರಾಷ್ಟ್ರ ಭಾಷೆ ಏನಿದೆ ಅದು ವ್ಯಾಪಕವಾಗಿ ತಾಂತ್ರಿಕ ಶಿಕ್ಷಣದಲ್ಲಾಗಿರ್ಬೇಕು, ಎಲ್ಲದರಲ್ಲೂ ಹಿಂದಿ ರಾಷ್ಟ್ರ ಭಾಷೆ ಪ್ರಮುಖವಾಗಿರ್ಬೇಕು, ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಲ್ಲದೆ ಇವತ್ತು ಏನ್ ಹೇಳಿದ್ದಾರೆ ಅವರು, ನಾನೊಂದು ರೀತಿಯ ಬಲಿಷ್ಠ ಒಂದು ಆರ್ಮಿಯನ್ನೇ ಕಟ್ಟುತ್ತೇನೆ, ಕೇಂದ್ರ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೇನೆ, ನನ್ನ ಏನೆಲ್ಲ ಬೇಡಿಕೆ ಇದೆ ಅದೆಲ್ಲವೂ ಒಂದು ರೀತಿ ಈಡೇರ್ಬೇಕು. ಅಲ್ಲದೆ ಸಾಕಷ್ಟು ಒಂದು ರೀತಿ ಜನರ ಒಂದು ಕಣ್ಣಿಗೆ ಮಣ್ಣೆರಚುವಂತಹ ಒಂದು ರೀತಿ ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ. ಅಣ್ಣಾ ಹಜಾರೆ ಹೋರಾಟ ಏನಾಗಿತ್ತು ಅದು ಪಾರದರ್ಶಕವಾಗಿತ್ತು. ಪ್ರತಿಯೊಬ್ಬ ಜನತೆಗೆ ಏನಾಗ್ತಾ ಇದೆ, ಅಣ್ಣಾ ಹಜಾರೆ ಬೇಡಿಕೆ ಒಂದು ರೀತಿ ಶಾಂತಿಯುತವಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಬಾಬಾ ರಾಮದೇವ್ ಅವರು ಒಂದು ಪಕ್ಷದ ಪರವಾಗಿ ಒಂದು ರೀತಿ ವರ್ತಿಸ್ತಾ ಇದ್ದಾರೋ ಅಥವಾ ಒಂದು ರೀತಿ ಕ್ರಾಂತಿಕಾರಕ ಹೆಜ್ಜೆಯನ್ನ ಮೂಡಿಸ್ತಾ ಇದ್ದಾರೋ ಅನ್ನುವಂತಹ ಒಂದು ದ್ವಂದ್ವಾರ್ಥ ಇಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಇದೆ. ಅದೇ ರೀತಿ ಸಂತೋಷ್ ಹೆಗ್ಡೆ ಹೇಳೋ ಪ್ರಕಾರ ಒಂದು ರೀತಿ ಕ್ರಾಂತಿಕಾರಕ ಹೋರಾಟವನ್ನ ಇವತ್ತು ಬಾಬಾ ರಾಮದೇವ್ ಅವರು ಪ್ರದರ್ಶಿಸಿದ್ದಾರೆ. ಆದ್ರೆ ನಮ್ಮ ಬೆಂಬಲ ಏನಿದ್ರು ಅಣ್ಣಾ ಹಜಾರೆ ಅವರಿಗೆ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ರಾಮದೇವ್ ಅವರ ಒಂದು ಬೆಂಬಲ ಏನಿದೆ ಅದು ಖಂಡಿತವಾಗಿ ಒಪ್ಪುವಂತದ್ದು, ಅದನ್ನು ಎಲ್ಲರೂ ಸ್ವಾಗತಿಸ್ತಾರೆ. ಆದ್ರೆ ಕ್ರಾಂತಿಕಾರಕ ಹೆಜ್ಜೆಯನ್ನ ನಾವು ಯಾವತ್ತಿಗೂ ಸ್ವಾಗತಿಸುವುದಿಲ್ಲ. ಯಾಕಂದ್ರೆ ನಾವು ಯಾವತ್ತಿದ್ರು ಮಹಾತ್ಮ ಗಾಂಧಿ ಅವರ ಒಂದು ತತ್ವಗಳಿಂದ ಪ್ರಚೋದಿತರಾದವರು. ಅವರ ಶಾಂತಿಯುತ ತತ್ವ ಏನಿದೆ ಅದಕ್ಕೆ ಮಾತ್ರ ಬಗ್ಗುವವರು ಹೊರತಾಗಿ ಈ ರೀತಿಯ ಕ್ರಾಂತಿಕಾರಕ ಹೆಜ್ಜೆಯನ್ನ ಇಟ್ಟು ಒಂದು ರೀತಿ ಧ್ವಂಸವನ್ನ ಮಾಡುವಂತಹ ಜನರ ಭಾವನೆಗಳಿಗೆ ಒಂದು ರೀತಿ ಧಕ್ಕೆಯನ್ನ ತರುವಂತಹ ಯಾವುದೇ ಪ್ರಯತ್ನಗಳಿಗೆ ನಾವು ಬಗ್ಗುದಿಲ್ಲ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಸೌಮ್ಯ, ಓಕೆ, ಧನ್ಯವಾದ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬಾಬಾ ರಾಮದೇವ್ ಅವರ ಬೇಡಿಕೆ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಾಬಾರ ಕೆಲವು ಬೇಡಿಕೆಗಳು ದೇಶವನ್ನ ವಿಭಜನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಾಬಾ ಅವರು ಪ್ರಮುಖವಾಗಿ 4 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಬೇಕು, ಹಿಂದಿಯಲ್ಲೇ ಕೂಡ ಎಲ್ಲವೂ ಹಿಂದಿಯಲ್ಲೇ ಇರಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಈ ರೀತಿ ಒಂದು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರಬಹುದು ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಒಟ್ಟಾರೆ ರಾಮದೇವ್ ಅವರ ಕೆಲವೊಂದು ಬೇಡಿಕೆಗಳ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ.